प्रमेयानन्तरूप सदा प्रसन्नमुखाब्जमुक्तिसुखप्रदायक सुमनसाराधितपदाम्भोजा स्वप्रकाश स्वतन्त्र सर्वकक्षिप्रफलदायक क्षितीश यदुप्रवीरविकर्त्य विश्वसुतैजस प्राज्ञा नारायणं सुरगुरुं जगदेकनाथं भक्तप्रियं सकललोकनमस्कृतञ्च त्रैगुण्यवर्जितमजं विभुमाध्यमीशं वन्दे भवग्नममरासुरसिद्धवन्द्यं दासवर्यं दयायुक्तं दूरीकृतदुराशिषं हरिकथामृतसारवक्तारं जगन्नाथगुरुं भजे. ಶ್ರೀ ಹರಿಕಥಾಮೃತಸಾರ ನೈವೇದ್ಯ ಪ್ರಕರಣ ಸಂಧಿ ಪದ್ಯ 9. ಅಪ್ರಮೇಯೋನ್ನತ ಸ್ವರೂಪ ಸದಾ ಪ್ರಸನ್ನ ಮುಖಾಬ್ಜ ಮುಕ್ತಿ ಸುಖಪ್ರದಾಯಕ ಎಂಬ ಈ ಪದ್ಯದ ಮೂಲಕ ಶ್ರೀ ಜಗನ್ನಾಥದಾಸಾರ್ಯರು ಅಪ್ರಮೇಯನೂ ಸರ್ವೋತ್ಕೃಷ್ಟ ಮಹಿಮನೂ ಕ್ಷಿಪ್ರ ಫಲದಾಯಕನೂ ಆದ ಶ್ರೀ ಪರಮಾತ್ಮನ ಸ್ತೋತ್ರವನ್ನು ಇನ್ನೂ ಮಾಡ್ತಾರೆ. ಶ್ರೀ ಪರಮಾತ್ಮನ ಮಹಾಮಹಿಮೆಗಳನ್ನಾಗಲಿ ಅವನ ಅನಂತಾನಂತ ಗುಣ ರೂಪ ಕ್ರಿಯಾದಿಗಳನ್ನಾಗಲಿ ಅನಾದ್ಯನಂತ ಕಾಲದಿಂದಲೂ ರಮಾ ಬ್ರಹ್ಮಾದಿಗಳಿಗೆ ಸಾಕಲ್ಯೇನ ತಿಳಿಯಲು ಶಕ್ಯವಿಲ್ಲ. ಇದರಿಂದ ಅಪ್ರಮೇಯನು ಮೇಯ ಅಂದರೆ ತಿಳಿಯಲು ಸಾಧ್ಯವಾದದ್ದು, ಪ್ರಮೇಯ ಎಂದರೆ ಪ್ರಕೃಷ್ಟವಾಗಿ ಅಂದರೆ ವಿಶೇಷವಾಗಿ ಪೂರ್ಣವಾಗಿ ತಿಳಿಯಲು ಸಾಧ್ಯವಾದದ್ದು. ಅಪ್ರಮೇಯ ಅಂದರೆ ನಿಷೇಧಾರ್ಥದಲ್ಲಿ ಸಾಕಲ್ಯೇನ ಯಾರಿಂದಲೂ ಅನುಮೇಯಿಸಲು ತಿಳಿಯಲು ಅಸಾಧ್ಯವು ಎಂದರ್ಥ. ಅಂತಹ ಅಪ್ರಮೇಯನು ಮಹತ್ತಿಗಿಂತಲೂ ಮಹತ್ತಮನಾದವನು, ಅತ್ಯಂತ ಬೃಹತ್ತಾದ ವಸ್ತುವಿಗಿಂತ ಮಿಗಿಲಾಗಿ ಅದಕ್ಕೆ ಆವರಣ ರೂಪದಲ್ಲಿದ್ದಾನೆ. ಇನ್ನೊಂದರ್ಥದಲ್ಲಿ ಸರ್ವೋತ್ಕೃಷ್ಟ ಸ್ವರೂಪವುಳ್ಳವನು, ಇದರಿಂದ ಉನ್ನತ ಸ್ವರೂಪನು. ಇಲ್ಲಿ ಉನ್ನತ ಅತ್ಯಂತ ಮಹತ್ತಾದ ಅಥವಾ ಸರ್ವೋಚ್ಚಗಳಾದ. ಉನ್ನತ ಸ್ವರೂಪನು ಯಾವಾಗಲೂ ತನ್ನ ಭಕ್ತರ ವಿಷಯದಲ್ಲಿ ಹಸನ್ಮುಖವುಳ್ಳವನಾಗಿ ಸುಪ್ರಸನ್ನ ಮುಖಾರವಿಂದವುಳ್ಳವನು. ಅವರಿಗೆ ಸುಮುಖನು ಸುಪ್ರಸನ್ನನು, ಇದರಿಂದ ಸದಾ ಸುಪ್ರಸನ್ನ ಮುಖಾಬ್ಜನು. ಮುಕ್ತಿ ಮೋಕ್ಷಾವಸ್ಥೆಯಲ್ಲಿ ಸುಖ ನಿತ್ಯಾನಂದವನ್ನು ಪ್ರದಾಯಕನು, ವಿಶೇಷವಾಗಿ ಕೊಡತಕ್ಕವನು ಎಂದರ್ಥ. ಮುಕ್ತಿ ಸುಖಪ್ರದಾಯಕನು ಬ್ರಹ್ಮಾದಿ ದೇವತಾ ವರ್ಗದವರಿಂದ ಚೆನ್ನಾಗಿ ಪೂಜಿತವಾದ ಚರಣ ಕಮಲಗಳುಳ್ಳವನು. ರಮಾ ಬ್ರಹ್ಮಾದಿ ಸಕಲ ದೇವತೆಗಳು ಅವನ ಚಾರು ಕಮಲಗಳನ್ನು ಸದಾ ಆರಾಧಿಸುತ್ತಿರುವವರು. ಇದರಿಂದ ಸುಮನಸಾರಾಧಿತ ಪದಾಂಭೋಜನು. ಸುಮನಸ ಎಂದರೆ ಸಾತ್ವಿಕ ಮನೋಭಾವವುಳ್ಳ ದೇವತಾ ವರ್ಗ. ಪದ ಕೂಡಿಸು ಅಂಭೋಜ ಪದಾಂಭೋಜ, ಪದ ಚರಣದ್ವಯಗಳು, ಅಂಭೋಜ ನೀರಿನಲ್ಲಿ ಉತ್ಪತ್ತಿಯಾಗುವ ಕಮಲ ಅಂದರೆ ಪಾದ ಕಮಲಗಳು ಎಂದರ್ಥ. ಸುಮನಸಾರಾಧಿತ ಪದಾಂಬೋಜನು ತನಗೆ ತಾನೇ ಪ್ರಕಾಶಕನು, ಸ್ವಯಂ ಜ್ಯೋತಿ ಸ್ವರೂಪನು. ಇದರಿಂದ ಸ್ವಪ್ರಕಾಶನು. ಪ್ರಕೃತಿಯಲ್ಲಿ ಸೂರ್ಯ ಚಂದ್ರ ನಕ್ಷತ್ರಾದಿ ಜ್ಯೋತಿ ರಾಶಿಗಳು ಶ್ರೀ ಪರಮಾತ್ಮನ ತೇಜಸ್ಸಿನಿಂದಲೇ ಬೆಳಗುತ್ತಿರುವವು. ಅವುಗಳ ಸ್ವರೂಪಭೂತವಾದ ತೇಜಸ್ಸಿಗೆ ಸ್ವಪ್ರಕಾಶನಾದ ಶ್ರೀ ಪರಮಾತ್ಮನ ತೇಜಸ್ಸಿನ ವಿಭೂತಿಯೇ ಕಾರಣವು. ಶ್ರೀ ಪರಮಾತ್ಮನ ಕರ್ತೃತ್ವ ಶಕ್ತಿ ಸ್ವಾಧೀನವಾದದ್ದು, ಅದು ಪರಾಧೀನವಲ್ಲ. ಇದರಿಂದ ಸರ್ವತಂತ್ರ ಸ್ವತಂತ್ರನು. ಸ್ವಾತಂತ್ರ್ಯ ಎಂಬುದು ಶ್ರೀ ಪರಮಾತ್ಮನ ಸ್ವರೂಪಗತ ಧರ್ಮವು. ಪರಾಧೀನ ಕರ್ತೃತ್ವವು ಜೀವನ ಸ್ವರೂಪ ಲಕ್ಷಣವು. ಹೀಗೆ ಶ್ರೀಶನು ಜೀವರಿಗಿಂತ ಅತ್ಯಂತ ಭಿನ್ನನಾಗಿದ್ದಾನೆ. ಸರ್ವತಂತ್ರ ಸ್ವತಂತ್ರನಾದ ಸರ್ವೇಶ್ವರನು ಸರ್ವತ್ರ ವ್ಯಾಪ್ತನು. ಅಣು ರೇಣು ತೃಣ ಕಾಷ್ಟಾದಿ ಸಮಸ್ತ ವಸ್ತುಗಳಲ್ಲಿ ವ್ಯಾಪ್ತನಾಗಿದ್ದಾನೆ. ಇದರಿಂದ ಸರ್ವಗನು. ಸರ್ವಗ ಎಲ್ಲ ದೇಶ ಕಾಲ ಅವಸ್ಥಾದಿಗಳಲ್ಲಿ ಗಮಿಸಿರುವವನು ಅಂದರೆ ವ್ಯಾಪ್ತ.
ಅನಂತನು. ಸರ್ವಗನಾದ ರಮಣನು ತನ್ನನ್ನೇ ಸದಾ ನಂಬಿಕೊಂಡು ಭಜಿಸುತ್ತಿರುವ ಭಕ್ತರಿಗೆ ಅತಿ ಶೀಘ್ರದಲ್ಲಿಯೇ ಅವರವರ ಯೋಗ್ಯತೆಗನುಗುಣವಾಗಿ ಫಲವನ್ನು ನೀಡುವ ಪ್ರಭುವು. ಇದರಿಂದ ಕ್ಷಿಪ್ರ ಫಲದಾಯಕನು. ಕ್ಷಿಪ್ರ ಅತಿ ಶೀಘ್ರವಾಗಿ, ಕರ್ಮಕ್ಕೆ ತಕ್ಕಂತೆ ಫಲ, ಕರ್ಮಾನುಭವವೇ ಫಲರೂಪವು. ಶ್ರೀ ಪರಮಾತ್ಮನು ತನ್ನ ಅಘಟನಾಘಟನ ಶಕ್ತಿಯಿಂದ ಕರ್ಮದ ಉತ್ಕಟನೆಯನ್ನು ಉಪಮರ್ದನ ಮಾಡಿ ಕ್ಷಿಪ್ರ ಫಲದಾಯಕನು. ಭಕ್ತರಿಗೆ ಕ್ಷಿಪ್ರ ಫಲದಾಯಕನಾದವನು ಭೂದೇವಿಯ ರಮಣನು. ಶ್ರೀಲಕ್ಷ್ಮೀದೇವಿಯು ಭೂರೂಪದಿಂದ ರಜೋಗುಣಾಭಿಮಾನಿಯಾಗಿದ್ದಾಳೆ. ಕ್ಷಿತಿ ಭೂಮಿ, ಅಭಿಮಾನಿ ಭೂದೇವಿ, ಈಶಪತಿ ಹಾಗೂ ನಿಯಾಮಕನು. ಕೃತೀಶನಾದ ಕ್ಷೀರಸಮುದ್ರಶಾಯಿಯು ಯದುವಂಶದಲ್ಲಿ ಅವತಾರ ಮಾಡಿ ಬಹು ಪರಾಕ್ರಮಿಯೆಂದೆನಿಸಿ ಯದುಕುಲ ಶ್ರೇಷ್ಠನಾಗಿ ವಿರಾಜಿಸಿದನು ಶ್ರೀಕೃಷ್ಣಾವತಾರದಲ್ಲಿ. ಇದರಿಂದ ಯದುಕುಲ ಲಲಾಮನಾದ ಶ್ರೀಕೃಷ್ಣನು ಯದುಪ್ರವೀರನು, ಯದುವಂಶ ಪ್ರವೀರ, ಶ್ರೇಷ್ಠನು, ಸರ್ವೋತ್ಕೃಷ್ಟನು. ಆ ಯದುಪ್ರವೀರನು ತರ್ಕ, ವಾದ, ವಿವಾದಗಳಿಂದ ಲಭ್ಯನಲ್ಲ. ತರ್ಕಾತೀತನು. ಯಥೋ ವಾಚ ನಿವರ್ತಂತೆ ಅಪ್ರಾಪ್ತ ಮನಸಾಸಹ ಎಂಬ ಶ್ರುತಿವಚನದಂತೆ ವಾಗ್ರೂಪವಾದ ತರ್ಕ ಸರಣಿಗೆ ಸಿಕ್ಕುವುದಿಲ್ಲ. ಮನಸ್ಸಿನ ಆಲೋಚನೆಯಿಂದಲೂ ಅತೀತನು. ಇದರಿಂದ ವಿತರ್ಕನು. ತರ್ಕದಿಂದ. ಪರಮಾತ್ಮನು ವಿಶ್ವನಾಮಕನಾಗಿ ಸರ್ವಜೀವರ ಬಲಗಣ್ಣಿನ ತುದಿಯಲ್ಲಿದ್ದಾನೆ. ಈ ರೂಪವು ಜೀವರಿಗೆ ಜಾಗೃತಾವಸ್ಥ ಪ್ರೇರಕ ರೂಪ. ಸ್ತಂಭ ರೂಪದಲ್ಲಿ ದಕ್ಷಿಣಾಕ್ಷಿಯ ತುದಿಯಲ್ಲಿದ್ದಾನೆ. ಸ್ತಂಭಕ್ಕೆ ರಜ್ಜು, ಹಗ್ಗ. ಈ ರೂಪದಲ್ಲಿ ರಮಾದೇವಿ ಇದ್ದಾರೆ. ರಜ್ಜುವಿನ ತುದಿಗೆ ಗೋವತ್ಸ ರೂಪದಲ್ಲಿ ಶ್ರೀ ವಾಯುದೇವರಿದ್ದಾರೆ. ಮಾಂಡೋಕೋಪನಿಷತ್ತಿನಲ್ಲಿ ಇದು ಇದೆ. ವಿಶ್ವನಾಮಕನಿಗೆ 19 ಮುಖಗಳು, ಮಧ್ಯಮುಖವು, ಗಜಮುಖವು. ಅದೇ ವಿಶ್ವನು ಕಂಠಪ್ರದೇಶಕ್ಕೆ ಪ್ರವೇಶಿಸಿದಾಗ ತೈಜಸನೆಂಬ ಹೆಸರಿನಿಂದ ಜೀವರಿಗೆ ಸ್ವಪ್ನಾವಸ್ಥೆ ಪ್ರೇರಕನಾಗುವನು. ತೈಜಸನಿಗೂ 19 ಮುಖಗಳು. ಅದೇ ತೈಜಸನು ಜೀವರ ಹೃದಯ ಸ್ಥಾನಕ್ಕೆ ಬಂದಾಗ ಪ್ರಾಜ್ಞನೆನಿಸುವನು. ಪ್ರಾಜ್ಞನ ಆಲಿಂಗನದಲ್ಲಿ ಶ್ರೀ ವಾಯುದೇವರಿಗೂ ಮತ್ತು ಶ್ರೀ ವಾಯುದೇವರ ಆಲಿಂಗನದಲ್ಲಿ ಜೀವರೂ ಇದ್ದಾಗ ಜೀವರಿಗೆ ಗಾಢ ನಿದ್ರಾವಸ್ಥೆ, ಸುಷುಪ್ನಾವಸ್ಥೆ ಪ್ರಾಪ್ತವಾಗುವುದು. ಈ ಪ್ರಾಜ್ಞನಿಗೂ 19 ಮುಖಗಳು. ಹೀಗೆ ಅಕಾರವಾಚ್ಯನಾಗಿ ವಿಶ್ವನು, ಉಕಾರವಾಚ್ಯನಾಗಿ ತೈಜಸನು, ಮಕಾರವಾಚ್ಯನಾಗಿ ಪ್ರಾಜ್ಞನೂ ಇದ್ದು ರೂಪತ್ರಯಗಳಿಂದ ಜೀವರಿಗೆ ಕ್ರಮವಾಗಿ ಜಾಗೃತಿ, ಸ್ವಪ್ನ, ಸುಷುಪ್ತಿ ಈ ಅವಸ್ಥಾತ್ರಯಗಳನ್ನು ಉಂಟು ಮಾಡುವನು. ಭಾರತೀ ರಮಣ ಮುಖ್ಯ ಪ್ರಾಣಾಂತರ್ಗತ ವೃಂದಾವನ ವಿಹಾರಿ. ಶ್ರೀಕೃಷ್ಣಾರ್ಪಣಮಸ್ತು.